ಒಬ್ಬ ಮಹಾರಾಣಿ ಇದ್ದಳು. ಒಂದು ದಿವಸ ತನ್ನ ಸಖಿಯರನ್ನು ಕರ್ಕೊಂಡು, ಗೆಳತಿಯರನ್ನು ಕರ್ಕೊಂಡು ವಾಯುವಿಹಾರಕ್ಕೆ ಹೋಗಿದ್ದಳು ಅರಣ್ಯಕ್ಕೆ. ಆ ಅರಣ್ಯಕ್ಕೆ ಒಬ್ಬ ರಾಜಕುಮಾರ ತನ್ನ ಸ್ನೇಹಿತರ ಜೊತೆಗೆ ಅವನು ಸಹಿತ ವಾಯುವಿಹಾರಕ್ಕಂತನ ಸುತ್ತಾಡ್ಕೊಂಡು ಹೋಗ್ಬೇಕಂತ ಅರಣ್ಯಕ್ಕೆ ಬಂದಿದ್ದ. ಅವ ಬಂದವ ಸಾಮಾನ್ಯ ಅಲ್ಲ, ಮಹಾರಾಜನ ಮಗ ಯುವರಾಜಕುಮಾರ ಇದ್ದ. ಮಹಾರಾಣಿನೂ ಹೋಗಿದ್ದಳು. ಯುವರಾಜಕುಮಾರನು ತನ್ನ ಸಹಚರರೊಂದಿಗೆ ಬಂದಿದ್ದ. ಯುವರಾಜಕುಮಾರನ ದೃಷ್ಟಿ ಮಹಾರಾಣಿ ಮ್ಯಾಲ ಬಿತ್ತು. ಸೌಂದರ್ಯಕ್ಕೆ ಮನಸ್ಸು ಸೋತೀತು, ರೂಪಕ್ಕೆ ಮನಸ್ಸು ಹೊಯ್ದಾಡಕ ಪ್ರಾರಂಭ ಮಾಡಿತು. ಆವಾಗ ಹಿಂದ ಮುಂದ ಏನು ವಿಚಾರ ಮಾಡಲಿಲ್ಲ. ಯುವರಾಜಕುಮಾರ ಮಹಾರಾಣಿ ಬಳಿ ಬಂದ. ಆ ಮಹಾರಾಣಿಯ ಹಿನ್ನೆಲೆಯನ್ನು ಎಲ್ಲವುಗಳನ್ನು ಅರಿತುಕೊಂಡ. ಕೊನೆಗೆ ಯೋಗಕ್ಷೇಮವನ್ನು ವಿಚಾರ ಮಾಡಿ ಒಂದೇ ಒಂದು ಮಾತು ಹೇಳಿದ, ನಾನು ನಿನ್ನ ರೂಪಕ್ಕೆ ಸೋತೀನಿ, ನಿನ್ನ ಸೌಂದರ್ಯಕ್ಕೆ ನನ್ನ ಮನಸ್ಸು ಮಾರು ಹೋಗ್ಯದ, ಅದಕ್ಕೆ ನಿನ್ನ ಕೈ ಹಿಡಿಬೇಕಂತ ಮಾಡೀನಿ, ನಿನ್ನ ಲಗ್ನ ಆಗ್ಬೇಕಂತ ಮಾಡೀನಿ, ಆಗತಿದೇನು ಅಂತ ಕೇಳೇ ಬಿಟ್ಟ. ಆವಾಗ ಮಹಾರಾಣಿ ಅಂದಳು, ನನ್ನ ನೀನು ಕೈ ಹಿಡಿಬೇಕಾಗಿತ್ತು ಅಂದ್ರೆ, ನನ್ನ ಜೊತೆಗೆ ನೀನು ಲಗ್ನ ಆಗಬೇಕಾಗಿತ್ತು ಅಂದ್ರೆ, ನಾನು ನಮ್ಮ ತಂದೆಗೆ ಒಬ್ಬಳೇ ಮಗಳ, ಅಂಗೈಯೊಳಗಿನ ಲಿಂಗದಂಗ ಜೋಪಾಸನ ಮಾಡ್ಯಾನ, ಅದಕ್ಕೆ ನಿನ್ನ ನಾನು ಮದುವೆ ಆಗಬೇಕಾಗಿತ್ತು ಅಂದ್ರೆ ನಮ್ಮ ತಂದೆ ಜೊತೆಗೆ ಬಂದು ಮಾತಾಡಿ ನೀನೇನು ಮಾಡಬೇಕು, ನಮ್ಮ ತಂದೆಯ ಒಪ್ಪಿಗೆಯನ್ನು ಪಡೆದರೆ ಮಾತ್ರ ನನ್ನ ಕೈ ಹಿಡಿಯೋಕೆ ಸಾಧ್ಯದ, ಇರದಿದ್ರೆ ಈ ಜನ್ಮದೊಳಗೆ ಅದು ಆಗು ಮಾತಲ್ಲ ಅಂದಳು. ಆಯಿತು, ಹಾಗಾದ್ರೆ ಇನ್ನು 2 ದಿವಸದೊಳಗೆ ನಾನು ನಿಮ್ಮ ಅರಮನೆಗೆ ಬಂದು ನಿಮ್ಮ ತಂದೆಯನ್ನು ಭೇಟಿಯಾಗಿ ಒಪ್ಪಿಗೆಯನ್ನು ಪಡ್ಕೋತೀನಿ ಅಂದ ಯುವರಾಜಕುಮಾರ. ಆಯಿತು, ಹಾಗೇ ಮಾಡೋಣ ಅಂತ ಹೇಳಿ ಯುವರಾಜಕುಮಾರ ತನ್ನ ಪಾಡಿಗೆ ತಾನು ಹೋದ. ಮಹಾರಾಣಿ ತನ್ನ ಸಖಿಯರ ಜೊತೆಗೆ ತನ್ನ ಪಾಡಿಗೆ ತಾನು ಮರಳಿ ಅರಮನೆಗೆ ಬಂದಳು. ಮತ್ತು ಯಥಾ ಪ್ರಕಾರ ದಿನಂಪ್ರತಿ ವಾಯುವಿಹಾರಕ್ಕೆ ಬರುತ್ತಿದ್ದಳು. 2 ದಿವಸದಾದ ಬಳಿಕ ಮತ್ತೊಬ್ಬ ಯುವರಾಜಕುಮಾರ, ಅವನು ಸಹಿತ ಆಕಸ್ಮಿಕವಾಗಿ ಅದೇ ಅರಣ್ಯದ ಮಾರ್ಗದೊಳಗೆ ತನ್ನ ಸಹಚರರೊಂದಿಗೆ ಹೊರಟಿದ್ದ. ಅವನ ದೃಷ್ಟಿನೂ ಮಹಾರಾಣಿ ಮ್ಯಾಲ ಬಿತ್ತು, ಮನಸ್ಸು ಸೋತೀತು, ಸೌಂದರ್ಯದೊಳಗೆ ಸಿಕ್ಕ ಹಾಕ್ಕೊಂಡಿತು. ಆವಾಗ ಅವನು ಸಹಿತ ಯಾವುದನ್ನೂ ವಿಚಾರಿಸದೆ ಒಂದು ಕ್ಷಣದೊಳಗೆ ಕೈ ಹಿಡಿಬೇಕು, ಲಗ್ನ ಆದ್ರೆ ಇವ್ರನ್ನ ಆಗಬೇಕಂತ ತಿಳ್ಕೊಂಡು ಆಸೆ ಭಾವವನ್ನು ಇಟ್ಟುಕೊಂಡು ಬಂದು ಮಹಾರಾಣಿಗೆ ತಿಳಿಸಿದ, ನಾನು ಇಂಥ ದೇಶದ ಮಹಾರಾಜ ಇದ್ದೀನಿ, ಅದಕ್ಕೆ ಯಾವ ಸಿರಿ ಸಂಪತ್ತಿಗೂ ಕೊರತೆ ಇಲ್ಲ, ಮುತ್ತು ರತ್ನ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಏನು ನೋಡ್ಬೇಕು ನಮ್ಮ ಸಾಮ್ರಾಜ್ಯದೊಳಗೆ ತುಂಬಿ ತುಳುಕ್ತದ, ಯಾವುದಕ್ಕೂ ಕೊರತೆ ಇಲ್ಲ. ಆದ್ದರಿಂದ ಇಂಥ ದೇಶದ ಯುವರಾಜಕುಮಾರ ನಾನದೀನಿ, ನಿಮ್ಮನ್ನ ಲಗ್ನ ಆಗಬೇಕಂತ ಮಾಡೀನಿ, ನನ್ನ ಕೈ ಹಿಡಿತೀರೇನು ಅಂತ ಕೇಳಿದ. ಆವಾಗ ಮಹಾರಾಣಿ ಅಂದಳು, ಈಗಾಗಲೇ ನಿನಕ್ಕಿಂತ ಮೊದಲ ಮೊನ್ನೊಬ್ಬ ಕೇಳಿ ಹೋಗ್ಯಾನ, ಅವನಿಗೆ ನಮ್ಮ ತಂದೆ ಒಪ್ಪಿಗೆ ಪಡ್ಕೊ ಅಂತ ಹೇಳಿ ಕಳಿಸೀನಿ, ಈಗ ಮತ್ತೊಬ್ಬ ನೀನು ಬಂದಿದಿ, ಯಾರು ಬಂದ್ರೇನು ಎಷ್ಟು ಜನ ಬಂದ್ರೇನು ನಾನು ಲಗ್ನ ಆಗೋದು ನನ್ನ ಕೈಯೊಳಗಿಲ್ಲ, ನಮ್ಮ ತಂದೆ ಕೈಯೊಳಗದ, ಅದಕ್ಕೆ ನೀನು ಬಂದು
ನಮ್ಮ ತಂದೆಗೆ ಭೇಟಿಯಾಗಿ ಒಪ್ಪಿಗೆಯನ್ನು ಪಡೆದದ್ದೇ ನಿಜವಾಯಿತು ಅಂದ್ರೆ ನಂದು ಒಪ್ಪಿಗೆದ ಅಂತ ತಿಳಿಸಿದಳು ಮಹಾರಾಣಿ. 2 ದಿವಸ ಬಿಟ್ಟ ಬಳಿಕ ಇಬ್ಬರು ಏಕಕಾಲಕ್ಕೆ ಯುವರಾಜಕುಮಾರರು ಬಂದು ಅವರ ತಂದೆಗೆ ಭೇಟಿ ಆದರು. ಮಹಾರಾಣಿಯವರ ತಂದೆಗೆ ನನಗೆ ಕೊಟ್ಟು ಲಗ್ನ ಮಾಡ್ರಿ ಅಂತ ಒಬ್ಬ ಯುವರಾಜಕುಮಾರ, ಅದು ಯಾಕೆ ಆದೀತು, ಅವನಿಗೆ ಯಾಕೆ ಕೊಡ್ತೀರಿ, ನನಗೆ ಕೊಡ್ರಿ ಅಂತ ಮತ್ತೊಬ್ಬ ಯುವರಾಜಕುಮಾರ. ಒಬ್ಬ ಹೆಣ್ಮಗಳು ಲಗ್ನ ಆದವ್ರು ಎಷ್ಟು ಜನ ಅದಾರೀಗ? ಇಬ್ಬರು ಕೂಡ್ಯಾರ. ಮಹಾರಾಜ ಅಂದ, ಒಬ್ಬರಿಗೆ ಕೊಟ್ಟೇವಿ ಅಂದ್ರೆ ಒಬ್ಬರು ಸಿಟ್ಟಾಗ್ತಾರೆ. ಅದಕ್ಕೆ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು? ಯಾಕೆ ಇಬ್ಬರು ಸಂಪತ್ತಿನೊಳಗೆ ಕೊರತೆ ಇರೋರಲ್ಲ ಇವರು. ಸಮೃದ್ಧತೆಯಿಂದ ಕೂಡಿದ ಸಂಪತ್ತು, ಜೀವನ ಪರ್ಯಂತರ ಉಂಡು ಉಟ್ಟು ಸುಖಪಟ್ಟರು ಸಹಿತ ತೀರಲಾರದಷ್ಟು ಸಂಪತ್ತದ. ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ತಿಳಿಲಾರ್ದಂಗಾಯಿತು. ಯಾರಿಗೆ? ಮಹಾರಾಣಿಯವರ ತಂದೆಗೆ. ಕೊನೆಗೆ ಮಹಾರಾಜ ಹೇಳಿದ, ನನಗಂತರೂ ಏನೂ ತಿಳಿವಲ್ದು, ಮಗಳರ ಒಬ್ಬಕ್ಕೆದಾಳ, ನೀವರ ಇಬ್ಬರು ಬಂದಿರಿ, ಅದಕ್ಕೆ ಇದರೊಳಗೆ ನಾನು ಭಾಗಿಯಾಗೋದಿಲ್ಲ. ಯಾರನ್ನ ಕೈ ಹಿಡಿಬೇಕು ಯಾರನ್ನ ಕೈ ಹಿಡಿಬಾರ್ದು ಅನ್ನೋದು ನನ್ನ ಮಗಳನ್ನು ಕೇಳಿ ನೀವೋ ಒಪ್ಪಿಗೆ ಪಡ್ಕೊಳ್ರಿ, ಆ ಬಳಿಕ ನಾನು ನಿಂತು ಲಗ್ನ ಮಾಡೋ ಜವಾಬ್ದಾರಿ ನಂದದ ಅಂತ ಹೇಳಿದ. ಮಗಳ ಮೇಲೆ ಹಾಕಿ ಮಹಾರಾಜ ಸರದ. ಅವಾಗಿಬ್ಬರು ಕೂಡಿ ಮಹಾರಾಣಿಗೆ ಬಂದು ಭೇಟಿ ಆದರು. ನೋಡು, ನನಗೆ ದೇವರು ಸಾಕಷ್ಟು ಸೌಂದರ್ಯವನ್ನು ಕೊಟ್ಟಾನ, ಶರೀರದೊಳಗೆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಾನ, ಏನು ಬೇಕಾದ ಮಾಡಬಲ್ಲೆ, ನಾನು ಸಂಪತ್ತಿಗೂ ಕೊರತೆ ಇಲ್ಲ. ಅದಕ್ಕೆ ನಿನ್ನ ಬಳಿ ವಿನಂತಿ ಮಾಡ್ಕೋತೀನಿ, ನನ್ನ ನೀನು ಲಗ್ನ ಆದಿ ಅಂದ್ರೆ ನಿನ್ನ ಜೀವನ ಬಹಳ ಚಲೋ ಇರುತ್ತದಂತ ಒಬ್ಬ ಯುವರಾಜಕುಮಾರ ವಿನಂತಿ ಮಾಡಿದ ಮಹಾರಾಣಿಗೆ. ಇನ್ನೊಬ್ಬಿದ್ನಲ್ಲ, ಅವ ಹೆಂಗೆ ಸುಮ್ಮ ಕೊಡ್ತಾನ? ಅವನದೇನು ಕೇಳ್ತಿದ್ದಿ, ನಂದು ಕೇಳಂದವ. ಅವನದೆಷ್ಟು ಸಂಪತ್ತದಲ್ಲ, ಅವನಕ್ಕಿಂತ ಮಿಗಿಲಾದ ಸಂಪತ್ತದ, ಅವನಕ್ಕಿಂತ ಮಿಗಿಲಾದ ಸೌಂದರ್ಯವನ್ನು ನನಗೆ ಕೊಟ್ಟಾನ ಭಗವಂತ. ನನಗೂ ಕೂಡ ಯಾವುದಕ್ಕೂ ಕೊರತೆ ಇಲ್ಲ, ಅವನು ಬಿಡು, ನನ್ನ ಕೈ ಹಿಡಿ ಅಂತ ಮತ್ತೊಬ್ಬ ಯುವರಾಜಕುಮಾರ ಹೇಳಿದ. ತಂದೆಗೆ ಏನು ಮಾಡ್ಬೇಕಂತ ತಿಳಿದಿರಲಿಲ್ಲ. ಆದ್ರೆ ಮಹಾರಾಣಿ ಯುವರಾಣಿ ಇದ್ದಳಲ್ಲ, ಇಟ್ಟು ಜಾಣಿದ್ಲಲ್ಲ ಹೆಣ್ಮಗಳು, ಆ ಯುವರಾಣಿ ಹೇಳಿದಳು, ನಮ್ಮ ತಂದೆಗಂತರೂ ಇದನ್ನು ಬಗೆಹರಿಸೋದಾಗಲಿಲ್ಲ. ಈಗ ಹೇಗಾದರೂ ಮಾಡಿ ಒಂದು ಉಪಾಯ ಮಾಡಬೇಕು. ಯಾಕೆ? ನಾನು ಇರೋದರ ಒಬ್ಬಾಕಿ, ಇವರರ ಇಬ್ಬರು ಮಾಡ್ಕೋತೀನಿ ಅಂತಾರ. ಅದು ಎಂದಾದರೂ ಸಾಧ್ಯದ ಏನು? ಒಬ್ಬ ಹೆಣ್ಮಗಳು ಇಬ್ಬರನ್ನ ಮಾಡ್ಕೊಳ್ಳೋಕೆ ಸಾಧ್ಯದನು? ಜಗತ್ತು ಒಪ್ತದೇನು? ಸಮಾಜ ಸರಿ ಅಂತ ಮನ್ನಿಸ್ತದೇನು? ಇದು ಎಂದೂ ಸಾಧ್ಯವಿಲ್ಲ. ಅದಕ್ಕೆ ಹೆಣ್ಮಗಳು ವಿಚಾರ ಮಾಡಿದ್ಲು, ಈಗ ನಾವು ಒಬ್ಬಾಕಿ ನೀವಿಬ್ಬರು ಲಗ್ನ ಆಗೋರು, ಒಂದು ಕೆಲಸ ಮಾಡಿರಿ, ಇಬ್ಬರು ಒಬ್ಬ ಹೆಣ್ಮಗಳು ಇಬ್ಬರನ್ನ ಲಗ್ನ ಆಗೋದು ತಪ್ಪು ಅನ್ನಿಸ್ತದ. ಅದು ಜಗತ್ತಿನ ಜನಗಳ ದೃಷ್ಟಿಯೊಳಗೆ ಸರಿ ಅನಿಸೋದಿಲ್ಲ. ಅದಕ್ಕೆ ನಾವೊಂದು ಕೆಲಸ ಹೇಳ್ತೀನಿ, ಇಬ್ಬರು ಮಾಡ್ತೀರೇನು ಅಂದಳು. ಏನು ಒಂದಲ್ಲ 101 ಹೇಳು, ಮಾಡದಿದ್ರು ಕೇಳು. ಎದ್ರ ಸಲುವಾಗಿ? ಹೆಣ್ಮಗಳ ಸಲುವಾಗಿ. ಕೊನೆಗೆ ಹೇಳಿದ್ಲು, ನಿನ್ನ ಸೈನ್ಯ ಬಳಗ ಎಷ್ಟದ ನೀನು ಕರ್ಕೊಂಡು ಬಾ, ನಿನ್ನ ಸೈನ್ಯ ಎಷ್ಟು ಬಳಗದ ನೀನು ಕರ್ಕೊಂಡು ಬಾ. ಇಬ್ಬರು ನಿಮ್ಮ ಸೈನ್ಯ ಬಲವನ್ನು, ಕಾಲ್ದಳಗಳನ್ನು, ಆನೆ ಒಂಟಿ ಕುದುರೆ ಅಂತ ಏನದವಲ್ಲ ಎಲ್ಲ ಸೈನ್ಯ ಬಳಗವನ್ನು 2 ಜನ ಕರ್ಕೊಂಡು ಬನ್ನಿ. ನಾನು ಯುದ್ಧದ ಕಹಳೆಯನ್ನು ಊದುತ್ತೇನೆ, ಇಬ್ಬರು ಯುದ್ಧ ಮಾಡ್ರಿ. ಆ ಯುದ್ಧದೊಳಗೆ
ಯಾರು ಗೆಲ್ಲುತ್ತೀರಿ ನೋಡು ಅವ್ರನ್ನ ನಾನು ಲಗ್ನ ಆಗತೀನಿ ಅಂದಳು. ಇವ ಹೋದ, ಲಕ್ಷ ಲಕ್ಷ ಜನ ಸೈನಿಕರನ್ನ ಕರ್ಕೊಂಡು ಬಂದ. ಇವ ಹೋದ, ಇವನು ಲಕ್ಷೋಪಲಕ್ಷ ಸೈನ್ಯ ಬಳಗವನ್ನು ಕರ್ಕೊಂಡು ಬಂದ. ಒಂದು ಕಡೆಗೆ ಲಕ್ಷ ಜನ, ಮತ್ತೊಂದು ಕಡೆಗೆ ಮತ್ತೊಂದು ಲಕ್ಷ ಜನ ನಿಂತಾರ. ಯಾರ ಸಲುವಾಗಿ ನಿಂತಾರ? ಯಾರ ಸಲುವಾಗಿ ನಿಂತಾರ? ಒಬ್ಬ ಹೆಣ್ಮಗಳ ಸಲುವಾಗಿ ನಿಂತಾರ. ಆವಾಗ ಯುದ್ಧದ ಕಹಳೆಯನ್ನು ಯುವರಾಣಿ ಊದಿದಳು. ಯುದ್ಧ ಪ್ರಾರಂಭವಾಯಿತು. ಘನಘೋರ ಯುದ್ಧ ನಡೀತು. ಅವರು ಇವ್ರ ಮ್ಯಾಲೆ ಏರಿ ಬಂದರು, ಇವರು ಅವ್ರ ಮ್ಯಾಲೆ ಏರಿ ಬಂದರು. ರಕ್ತದ ಕೋಡಿ ಹರಿಯಾಕ ಶುರುವಾಯಿತು. ರುಂಡ ಮುಂಡಗಳು ಬೇರ್ಪಟ್ಟವು. ಆ ಸೈನಿಕರ ಸಾವಿರಾರು ಜನ ಮಕ್ಕಳು ಪರದೇಶಿಗಳಾಗಿದ್ದರು. ಅವರ ಹೆಂಡತಿಯರು ವಿಧವೆಯರಾಗಿದ್ದರು. ರಕ್ತದ ಕಾಲುವೆ ಹರಿಯಾಕತ್ಯದ. ಎಷ್ಟು ದಿವಸ ಯುದ್ಧ ನಡೀತು ಅಂತ ಕೇಳಿದ್ರೆ, ಈಗೇನು ಲಗ್ನ ಆಗುವಂಥ ಯುವರಾಣಿ ಇದ್ದಳಲ್ಲ, 25 ವರ್ಷ ಇತ್ತಕಿಗೆ. 25 ವರ್ಷ ಇದ್ದಾಗ ಯುದ್ಧ ಪ್ರಾರಂಭ ಆಗಿದ್ದು, ಮುಂದೆ 75 ವರ್ಷದ ಮುದುಕಿ ಆಗಿದ್ಲು. ಯುದ್ಧ ನಿಂತಿರಲಿಲ್ಲ. ಲಕ್ಷ ಲಕ್ಷ ಜನ ಸೈನಿಕರು ಯುದ್ಧದ ರಣರಂಗದೊಳಗೆ ಹೆಣ ಆಗಿ ಬಿದ್ದಿದ್ರು. ಹೆಣ್ಮಗಳು ಮಾತ್ರ ಹಾಗೇ ಉಳಿದಿದ್ದಳು. ಇಬ್ಬರಿಗೂ ಕೈ ಹಿಡಿಯೋಕ್ಕಾಗಲಿಲ್ಲ. ಯಾರು ಕೈ ಹಿಡಿದು ಲಗ್ನ ಆಗಿ ಸುಂದರವಾದ ಸಂಸಾರವನ್ನು ಮಾಡಿ ಬದುಕನ್ನು ಸಾಗಿಸಬೇಕಂತ ಕನಸು ಕಟ್ಟಿಕೊಂಡು ಬಂದಿದ್ರಲ್ಲ, ಬಂದವರು ಮರಳಿ ತಮ್ಮ ಸಾಮ್ರಾಜ್ಯಕ್ಕೆ ಹೋಗಲಿಲ್ಲ, ಪ್ರಾಣ ಕಳ್ಕೊಂಡ್ರು. ಅದಕ್ಕೆ ಸುಮ್ಮನೆ ಹೇಳಿಲ್ಲವರು ಅಲ್ಲಮರು. ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನುಕೋಟಿ.